ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಬ್ರೇಕ್ಫಾಸ್ಟ್ ನೆಪ, ಬ್ರೇಕ್ ಆಗಿರುವ ಮನಸ್ಸುಗಳಿಗೆ ತೇಪೆ. ಅಧಿಕಾರದ ಆಸೆಗಾಗಿ ಸಿಎಂ ಮನೆಗೆ ಡಿಕೆಶಿ ಭೇಟಿ. ಕಾಂಗ್ರೆಸ್ ನಾಯಕರ ಭೇಟಿ ಬಗ್ಗೆ ನಾರಾಯಣಸ್ವಾಮಿ ವ್ಯಂಗ್ಯ. ದತ್ತಪೀಠ ಹಿಂದೂಗಳಿಗೆ ಸೇರಿರುವ ದಾಖಲೆಗಳಿವೆ. ಸೊಕ್ಕು ಬಿಟ್ಟು ದರ್ಗಾ ಸ್ಥಳಾಂತರ ಮಾಡಿ. ದತ್ತಪೀಠ ವಿವಾದಕ್ಕೆ ಮುತಾಲಿಕ್ ಎಚ್ಚರಿಕೆ. ರೈತ ಪರ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕರ ಗಂಭೀರ ಆರೋಪ. ವಾರ್ತೆಗಳ ವಿವರ. ಒಂದೇ ಪಕ್ಷದಲ್ಲಿರುವವರು ಈ ಹಿಂದೆ ಎಂದಿಗೂ ಒಬ್ಬರ ಮನೆಗೆ ಮತ್ತೊಬ್ಬರು ಹೋಗುತ್ತಿರಲಿಲ್ಲ. ಆದರೆ ಈಗ ಅಧಿಕಾರದ ಆಸೆಗಾಗಿ ಒಬ್ಬರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಮತ್ತೊಬ್ಬರು ಅಧಿಕಾರ ಗಳಿಸಲು ಬ್ರೇಕ್ಫಾಸ್ಟ್ ನೆಪದಲ್ಲಿ ಭೇಟಿ ನೀಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ವಿರೋಧ ಪಕ್ಷದ ನಾಯಕ ನಾರಾಯಣಸ್ವಾಮಿ ತೀವ್ರ ವ್ಯಂಗ್ಯವಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳಿಗಾಲ ಪಟ್ಟಣದಲ್ಲಿ ಬಿಜೆಪಿ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನಡೆದ ಭೀಮನಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗ ಬ್ರೇಕ್ಫಾಸ್ಟ್ಗಾಗಿ ಭೇಟಿ ನೀಡುತ್ತಿರುವುದು ಬ್ರೇಕ್ ಆಗಿರುವ ಮನಸ್ಸುಗಳಿಗೆ ಬ್ರೇಕ್ಫಾಸ್ಟ್ ಒಂದು ನೆಪ ಮಾತ್ರ. ಡಿಕೆಶಿ ಯಾವತ್ತೂ ಕೂಡ ಸಿಎಂ ಸಿದ್ದರಾಮಯ್ಯ ಮನೆಗೆ ಹೋಗಿದ್ದವರಲ್ಲ. ಸಿದ್ದರಾಮಯ್ಯ ಕೂಡ ಯಾವತ್ತೂ ಡಿಕೆಶಿ ಮನೆಗೆ ಹೋಗಿಲ್ಲ. ಅಧಿಕಾರದ ಆಸೆಯಿಂದ ಸಿಎಂ ಸ್ಥಾನ ಉಳಿಸಿಕೊಳ್ಳಬೇಕು ಅಂತ ಅವರ ಮನೆಗೆ ಹೋಗಿದ್ದಾರೆ. ಬ್ರೇಕ್ಫಾಸ್ಟ್ ನೆಪ ಮಾತ್ರ. ಮನಸ್ಸುಗಳೇ ಬ್ರೇಕ್ ಆಗಿರುವಾಗ ಬ್ರೇಕ್ಫಾಸ್ಟ್ ತೇಪೆ ಹಚ್ಚುತ್ತಾ ಹೇಳಿ. ರಾಜ್ಯದ ಅಭಿವೃದ್ಧಿ ಚಿಂತಿಸಲು ಸೇರಿದ್ರಾ? ದಲಿತರ ಸಮಸ್ಯೆ, ರೈತರ ಸಮಸ್ಯೆ ಬಗೆಹರಿಸಲೇನಾದರೂ ಸೇರಿದ್ರಾ? ಬ್ರೇಕ್ಫಾಸ್ಟ್ ಪಾರ್ಟಿ ಮಾಡಿಕೊಂಡು ಜನರ ದಾರಿ ತಪ್ಪಿಸುತ್ತಿದ್ದಾರೆ ಎಂದರು. ಈಗ ಅಧಿಕಾರ ಆಸೆಯಿಂದ ಇವರು ಉಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗವ್ರೆ, ಅವ್ರು ಗಳಿಸ್ಕೊಳ್ಬೇಕು ಅಂತ ಅವ್ರ ಮನೆಗೆ ಹೋಗಿದ್ದಾರೆ. ಇದು ನೆಪ ಮಾತ್ರ ಬ್ರೇಕ್ಫಾಸ್ಟು. ಆದರೆ ಮನಸ್ಸುಗಳೇ ಬ್ರೇಕ್ ಆಗಿರೋದ್ರಲ್ಲಿ ಈ ಬ್ರೇಕ್ಫಾಸ್ಟು ಅದನ್ನೇನು ತೇಪೆ ಹಚ್ಚುತ್ತಾ? ಒಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಬೇಕಾಗಿರೋದು ಅವ್ರು ಮುಂದುವರಿಯೋದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಾಗಿರೋದು ಅವ್ರ ಅಧಿಕಾರಕ್ಕೆ ಬರೋದು. ಇಷ್ಟು ಬಿಟ್ಟರೆ ಯಾವುದಾದ್ರೂ ಘನಕಾರ್ಯಕ್ಕೆ ಇಬ್ಬರು ಸೇರಿದಾರ? ರಾಜ್ಯದ ಅಭಿವೃದ್ಧಿ ಚಿಂತೆಗೆ ಮಾಡೋಕ್ಕೆ ಏನಾದರೂ ಸೇರಿದಾರ? ದಲಿತರ ಸಮಸ್ಯೆಗಳು, ರೈತರ ಸಮಸ್ಯೆಗಳು ನೂರಾರು ಬೀದಿಯಲ್ಲಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಬೆಳೆಗಳ ಹಾನಿಯಾಗಿದೆ, ಹಣ ಕೊಡಬೇಕು. ಕಬ್ಬು ಬೆಳೆದವರಿಗೆ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳಾಗಿಲ್ಲ. ಇಂಥ ಪರಿಸ್ಥಿತಿ ಇದೆಯಲ್ಲ, ನೀವೇನು ಬ್ರೇಕ್ಫಾಸ್ಟು ಏನೋ ಪಾರ್ಟಿಗಳು ಮಾಡ್ಕೊಂಡು ನೀವು ಜನರನ್ನು ಇದನ್ನು ದಾರಿ ತಪ್ಪಿಸುವಂಥ ಸಿದ್ಧತೆ ಅಷ್ಟೇ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಹೋಗಿದ್ದಾರೆ, ಸರಿ. ಹೋದಾಗ ತಾಯಿಯವರು ಹಿಂದೆ ಒಂದು ವಿಡಿಯೋ ಬಿಟ್ಟಿದ್ದಾರೆ, ಅದನ್ನು ತೋರಿಸ್ಬೇಕು ಅವ್ರಿಗೆ. ಆ ವಿಡಿಯೋ ನೋಡಿ ನಮ್ಮ ತಾಯಿಯವರು ಬಿಟ್ಟಿರೋದು ಅಂತ ತೋರಿಸ್ಬೇಕು. ಮಾನ್ಯ ಡಿ ಕೆ ಶಿವಕುಮಾರ್ಗೆ ಒಂದು ಮಾತು ಕೇಳಲಿಕ್ಕೆ ಬಯಸ್ತೀನಿ. ನಿನ್ನೆ ಅವ್ರಿಗೆ ಹೇಳಿಕೆ ಕೊಟ್ಟಿದ್ದಾರೆ, ನಾವಿಬ್ಬರು ಬ್ರದರ್ಸ್ ಇದ್ದಂಗೆ ಅಂತ. ಭಾಳ ಸಂತೋಷ. ಆದರೆ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ ಜನ. ಏನಂತಂದರೆ ಬ್ರದರ್ಸ್ ಅಂದ್ರೇ ಅವ್ರ ಅರ್ಥ ಬೇರೆ ಇದೆ. ಈ ಕುಕ್ಕರಲ್ಲಿ ಬಾಂಬ್ ಇಟ್ಕೊಂಡು ಬಂದವ್ರನ್ನೂ ಬ್ರದರ್ಸ್ ಅಂದಿದ್ದಾರೆ. ಬೆಂಗಳೂರಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿದ್ದವರು ನನ್ನವ್ರ ಬ್ರದರ್ಸ್ ಅಂದಿದ್ದಾರೆ. ಈಗ ನೀವು ಅಂದಿರೋ ಬ್ರದರ್ಸ್ಗೂ ಅದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಬ್ರದರ್ಸ್ ಯಾರು? ನಿಜವಾದ ಬ್ರದರ್ಸ್ ಯಾರು? ಇವಾಗ ಕನ್ಫ್ಯೂಷನ್ ಇದ್ದಾರೆ ಜನ. ನಾನು ತಿಳ್ಕೊಂಡಿರೋದು ಬ್ರದರ್ ಅಂತ ತಕ್ಷಣ ಡಿ ಕೆ ಸುರೇಶ್ ಅವರು, ನನಗೆ ಗೊತ್ತಿರೋದು. ಆದರೆ ತಿರುಗಿ ನೀವು ಪದೇ ಪದೇ ಬ್ರದರ್ಸ್ ಅಂತಂದರೆ ಯಾರು ಕರೆಕ್ಟಾಗಿ ದಯವಿಟ್ಟು ಈ ಜನರಿಗೆ ತಿಳಿ ಹೇಳಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿ ಮಾಡಿ. ಸರ್, ಈ ಬ್ರೇಕ್ಫಾಸ್ಟ್ ಮೀಟಿಂಗಿಂದ ಈ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುತ್ತಾ ಅಥವಾ ಏನು ಸರ್? ನೋಡಿ, ಇವ್ರ ಕುರ್ಚಿ ಅವರಾದರೂ ಕಿತ್ಕೊಳ್ಳಿ, ಅವ್ರ ಕುರ್ಚಿ ಇವರಾದರೂ ಕಿತ್ಕೊಳ್ಳಿ. ಒಟ್ಟಿಗೆ ದಲಿತರಿಗೆ ಕುರ್ಚಿ ಇಲ್ಲ ಅನ್ನೋದನ್ನು ನೀವು ಸಾಬೀತು ಮಾಡಿಬಿಟ್ರಿ.
70 ವರ್ಷದಿಂದ ಹೋರಾಟ ಮಾಡ್ತಾರಲ್ಲಪ್ಪ ಅವರು. ಅವರ ಸಮಾಧಿ ಕಟ್ಟಿಬಿಟ್ರಲ್ಲ, ದಲಿತರ ಸಮಾಧಿಯನ್ನು ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಕಟ್ಟಿ ಆಯಿತು. ಅದರ ಮೇಲೆ ಒಂದು ಗಿಡ ನೆಟ್ಟು ನೀರು ಬಿಟ್ಟಾಯಿತು. ದಲಿತರ ಪರಿಸ್ಥಿತಿ ಕೇಳೋರಿಲ್ಲ ಕಾಂಗ್ರೆಸ್ಸಲ್ಲಿ. ಈಗ ನೋಡಿ, ಇನ್ನೊಂದು ಹೇಳಿರ್ತೀನಿ ನಿಮಗೆ, ಅದು ಅಧಿಕಾರ ಹಂಚಿಕೆ ಆಗುತ್ತೋ ಬಿಡುತ್ತೋ. ಈ ರೀಶಫಲ್ ಏನಾದರೂ ಆಗಿಬಿಡ್ಲಿ. ಈಗ ಡಾಕ್ಟರ್ ಪರಮೇಶ್ವರ್ ಔಟ್, ಮುಖ್ಯಮಂತ್ರಿ ಆಗಬೇಕಾಗಿತ್ತಲ್ಲ ಅವರು. ಪಾಪಿ ಪಾಕಿಸ್ತಾನದ ರಕ್ತಬೀಜಾಸುರರು ಭಾರತದಲ್ಲಿ ನಡೆಸುವ ದುಷ್ಟ ಕುತಂತ್ರದ ಆಟಕ್ಕೆ ಕಾಂಗ್ರೆಸ್ ಕುಮ್ಮಕ್ಕು ನೀಡುತ್ತಾ ಓಟಿನ ಆಸೆಯಿಂದ ಶ್ರೀರಕ್ಷೆ ನೀಡುತ್ತಾ ಬಂದಿದೆ. ಆದರೆ ನಿಮ್ಮ ಕುತಂತ್ರದ ಆಟ ನಮ್ಮೊಂದಿಗೆ ನಡೆಯುವುದಿಲ್ಲ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಎಚ್ಚರಿಕೆ ನೀಡಿದರು. ಬೇಲೂರು ಪಟ್ಟಣದ ಚನ್ನಕೇಶವ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ವತಿಯಿಂದ ಹಮ್ಮಿಕೊಂಡಿದ್ದ ದತ್ತಮಾಲಾ ಅಭಿಯಾನ ದತ್ತ ಜಯಂತಿ ಮಹೋತ್ಸವದ ಅಂಗವಾಗಿ ನಡೆದ ಬೃಹತ್ ಬೈಕ್ ಜಾಥಾ ಬಳಿಕ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ಈಗಾಗಲೇ ಹಿಂದೂಗಳ ಆಸ್ತಿ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ ಎಂದು ಸ್ಪಷ್ಟ ಸಂದೇಶ ನೀಡಿದೆ. ಆದರೆ ದತ್ತಪೀಠದಲ್ಲಿನ ಒಂದೊಂದು ಕುಟುಂಬ ಇಲ್ಲಿನ 6,000 ಎಕರೆ ಕಬಳಿಸುವ ಹುನ್ನಾರದಿಂದ ಇಲ್ಲಿ ಗೋರಿ ಇದೆ ಎಂದು ನಂಬಿಸುತ್ತಾ ಬಂದಿದ್ದಾರೆ. ಆದರೆ ಯಾವುದೇ ದಾಖಲೆ ಇಲ್ಲ. ದತ್ತಪೀಠ ಹಿಂದೂಗಳಿಗೆ ಸೇರಿದೆ ಎಂದು ಮೂಲ ದಾಖಲೆಗಳಿವೆ. ಮೈಸೂರು ಒಡೆಯರ್ ಸೇರಿ 16 ರಾಜವಂಶದವರು ಮತ್ತು ಮಠಗಳು ಇಲ್ಲಿಗೆ ನಡೆದುಕೊಂಡು ಬಂದ ನಿದರ್ಶನವಿದೆ. ನಿಮ್ಮ ಸೊಕ್ಕು ದರ್ಪ ಬಿಟ್ಟು ಪಕ್ಕದ ನಾಗಿನಹಳ್ಳಿ ದರ್ಗಕ್ಕೆ ಸ್ಥಳಾಂತರ ಮಾಡಿ ಸೌಹಾರ್ದತೆಗೆ ಮುನ್ನುಡಿ ಬರೆಯಿರಿ. ಇಲ್ಲವೇ ಹೋರಾಟ ಕಳೆದ 30 ವರ್ಷದ ಹೋರಾಟದಲ್ಲಿ ಎಂದಿಗೂ ಎದೆಗುಂದಿಲ್ಲ ಎಂದ ಅವರು, ಹಿಂದೂ ಸಮಾಜ ಎಂದಿಗೂ ಕತ್ತಿ ಗುರಾಣಿ ಹಿಡಿದುಕೊಂಡು ಇನ್ನೊಂದು ಧರ್ಮದ ಮೇಲೆ ಯುದ್ಧ ಮಾಡಲಿಲ್ಲ. ಸರ್ವೇ ಜನ ಸುಖಿನೋ ಭವಂತು ಎಂಬ ಶಾಂತಿ ಸಂದೇಶವನ್ನು ಅಳವಡಿಸಿಕೊಂಡಿದೆ ಎಂದ ಮಾತ್ರಕ್ಕೆ ನಾವುಗಳು ಹೇಡಿಗಳಲ್ಲ. ಹಿಂದೂಗಳನ್ನು ವಿನಾಕಾರಣ ಕೆಣಕಿದರೆ ನೀವು ಇಲಿಯ ಬಿಲದಲ್ಲಿ ಅಡಗಿದ್ದರೂ ಬಿಡುವುದಿಲ್ಲ ಎಂದು ಗುಡುಗಿದ ಅವರು, ಮುತಾಲಿಕ್ ಹಾಸನಕ್ಕೆ ಬರುವ ಬಗ್ಗೆ ಚರ್ಚೆ ನಡೆಸುವ ಸರ್ಕಾರಗಳು ಮತ್ತು ಬಣ್ಣದ ಅಧಿಕಾರಿಗಳೇ ಹಾಸನ ಜಿಲ್ಲೆ ಪಾಕಿಸ್ತಾನದಲ್ಲಿಲ್ಲ. ಅಗತ್ಯ ಬಿದ್ದರೆ ಪಾಕಿಸ್ತಾನಕ್ಕೂ ಹೋಗುವೆ. ಗೋಹತ್ಯೆ, ಮತಾಂತರ, ಲವ್ ಜಿಹಾದ್ ಎಂದಿಗೂ ಸಹಿಸುವ ಪ್ರಶ್ನೆಯೇ ಇಲ್ಲ. ಕಾಂಗ್ರೆಸ್ ಓಟಿಗಾಗಿ ನಿಮ್ಮ ಹಿಂದೆ ಇದ್ದಾರೆ ಎಂದು ಎಚ್ಚರಿಸಿದರು. ಈಗ ವಿಸ್ತಾರ, ಜೋಶು ಇಡೀ ದೇಶವ್ಯಾಪಿ ಹಬ್ಬಿತು. ಬಡೇ ರಾಜ್ಯ ಅಲ್ಲ, ಬಡೇ ಚಿಕ್ಕಮಗಳೂರು ಜಿಲ್ಲೆ ಅಲ್ಲ, ಬಡೇ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶವ್ಯಾಪಿ ಆಯಿತು. ಇದು ದತ್ತಪೀಠ, ದತ್ತಾತ್ರೇಯ ತಪಸ್ ಮಾಡಿದಂತಹ ಪವಿತ್ರ ಪುಣ್ಯ ಕ್ಷೇತ್ರ ಅಂತನ್ನುವಂತಹದ್ದು ದಾಖಲೆ ಸಹಿತ, ಆಧ್ಯಾತ್ಮದ ವಿಚಾರ ಸಹಿತ, ಅತ್ರೇಯ ಋಷಿಗಳು, ಅನಸೂಯ ದೇವಿಯ ಆ ಮಹಾ ತಂದೆ ತಾಯಿಯ ಅಲ್ಲಿದ್ದಂಥ ಎಲ್ಲ ದಾಖಲೆಗಳಿದ್ದಾವೆ. ಇವತ್ತಿಗೂ ಕೂಡ ದತ್ತಾತ್ರೇಯ ಪೀಠದ ಒಳಗಡೆಗೆ ಕಮಂಡಲ ಇದೆ, ದತ್ತನ ಪಾದುಕೆ ಇದೆ, ದೀಪ ಸ್ತಂಭ ಇದೆ. ಅಷ್ಟೇ ಅಲ್ಲ, ಬಾಬಾ ಬುಡನ್ ದರ್ಗಾ ಅನ್ನುವಂಥದ್ದು ಎಲ್ಲೂ ಇಲ್ಲ. ಆದರೆ ಈ ಕಾಂಗ್ರೆಸ್ನವರಿಗೆ, ಕೆಲವೊಂದು ಬುದ್ಧಿಜೀವಿಗಳಿಗೆ, ಕಮ್ಯುನಿಸ್ಟರಿಗೆ, ನಾಸ್ತಿಕವಾದಿಗಳಿಗೆ ಇದನ್ನು ಹಾಗೆ ಸುಲಭವಾಗಿ ಇವರಿಗೆ ಬಿಟ್ಟು ಕೊಡಬಾರದು ಅಂತ ಹೇಳಿ ಸೌಹಾರ್ದ, ಹಿಂದೂ ಮುಸ್ಲಿಂ ಭಾಯಿ ಭಾಯಿ, ಇದು ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾ, ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ದರ್ಗಾ ಅಂತ ಇದನ್ನ ಹೆಸರು ಕೊಟ್ಟು ಬೇರೆ ಬೇರೆ ರೀತಿಯ ಅದಕ್ಕೆಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡಿ ಇಲ್ಲಿ ದೇಶದಲ್ಲಿ ಅಂತನ್ನುವಂತ ನಡೆಯಂಗಿಲ್ಲ ಆಟ. ಎದ್ರೆ ನಿಮಗೆ ಅಡ್ಕೊಳ್ಳಕ್ಕೆ ದುಷ್ಟರಿಗೆ, ಭ್ರಷ್ಟರಿಗೆ, ಭಯೋತ್ಪಾದಕರಿಗೆ ನಿಮಗೆ ಜಾಗ ಸಿಗಲಿಕ್ಕಿಲ್ಲ, ಅಡ್ಕೊಳ್ಳಕ್ಕೆ ಜಾಗ ಸಿಗಲಿಕ್ಕಿಲ್ಲ. ಚನ್ನಕೇಶ್ವರ ಈ ದೇವಸ್ಥಾನದಲ್ಲಿ ಕುರಾನ್ ಪಠಣ, ಕುರಾನ್ ಪಠಣ ಏನಿದು? ಯಾವುದಾದ್ರೂ ಮಸೀದಿ ಒಳಗಡೆಗೆ ಭಗವದ್ಗೀತೆ ಪಠಣ ಎಂದಾದ್ರೂ ಆಗಿದೆ ಏನ್ರಿ? ಚರ್ಚ್ನಲ್ಲಿ ಎಂದಾದ್ರೂ ರಾಮಾಯಣ ಪಠಣ ಆಗಿದೆಯಾ? ಇಲ್ಲಿ ತಂದು ಬಿಟ್ರು ನೋಡಿ. ಏನು ಸೌಹಾರ್ದ ಎಲ್ಲಿವರೆಗೆ ತರ್ತಾರೆ? ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ, ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ, ಹೇಡಿತನದ ವರ್ತನೆ ಮಾಡಿದ್ರೆ
ನಿಮ್ಮನೆ ಒಳಗಡೆಗೆ ಪೂಜೆ ಮಾಡುವಂತ ಸಮಯದಲ್ಲೂ ಕೂಡ ಇದನ್ನ ತರ್ತಾರೆ. ನಮಗೆ ಅಡ್ಡಿ ಇಲ್ಲ. ನಾವು ಭಗವದ್ಗೀತೆ, ಬೈಬಲ್ಲು, ಕುರಾನು ಎಲ್ಲವನ್ನೂ ಕೂಡ ಒಂದೇ. ನಮಗೆ ನಮ್ಮ ಧರ್ಮದಲ್ಲಿ, ನಮ್ಮ ದೇವಸ್ಥಾನದಲ್ಲಿ ನೀವು ತರೋದಾದ್ರೆ ನಿಮ್ಮ ಧರ್ಮದಲ್ಲಿ ಇರುವಂತ ಆ ಪೂಜಾ ಗ್ರಹಗಳು ಇವತ್ತು ಏನು ಚರ್ಚ್ ಇದೆ, ಮಸೀದಿ ಇದೆ, ಅಲ್ಲೂ ನಡೀಲಿ, ಅಲ್ಲೂ ಭಗವದ್ಗೀತೆ ಪಠಣ ಆಗ್ಲಿ, ಚರ್ಚ್ನಲ್ಲಿ ಭಗವದ್ಗೀತೆ ಆಗ್ಲಿ. ಅದಿಲ್ಲ, ನಮ್ಮಲ್ಲೇ ಕೆಣಕಬೇಕು, ನಮ್ಮಲ್ಲೇ ತೂರ್ಬೇಕು. ಇಲ್ಲ, ಇನ್ಮೇಲೆ ಇಲ್ಲ. ನಮ್ಮ ಶಾಸಕರಿಗೆ ಗೊತ್ತಾಗಿದೆ, ನಿಮ್ಮ ಆಟ ಗೊತ್ತಾಗಿದೆ, ಅದನ್ನ ಈಗ ನಿಲ್ಲಿಸಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು. ಕಾರ್ಯಕ್ರಮದಲ್ಲಿ ಯಸಳೂರು ಬೃಹನ್ಮಠ ತೆಂಕಲಗೂಡು ಶ್ರೀಮಠದ ಶ್ರೀ ಚನ್ನಸಿದ್ದೇಶ್ವರ ಸ್ವಾಮೀಜಿ, ರಾಷ್ಟ್ರಧರ್ಮ ಸಂಸ್ಥಾಪಕ ಅಧ್ಯಕ್ಷ ಸಂತೋಷ್ ಕೆಂಚಾಂಬ, ಹಾಸನ ಜಿಲ್ಲಾ ಪ್ಲಾಂಟರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಮಂಜುನಾಥ್ ಶೆಟ್ಟಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ, ರೈತರಿಗೆ ಪರಿಹಾರ ನೀಡುವಲ್ಲಿ ಅನ್ಯಾಯ ಮಾಡುತ್ತಿದೆ. ಇದರಿಂದ ರೈತರಿಗೆ ಸಮಸ್ಯೆಯಾಗಿದೆ. ಕೂಡಲೇ ರೈತರ ಸಮಸ್ಯೆ ಬಗೆಹರಿಸಬೇಕು. ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ಬೆಂಬಲ ನೀಡಬೇಕೆಂದು ಆಗ್ರಹಿಸಿ ಬಿಜೆಪಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಆರ್ಸಿ ರಸ್ತೆಯ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಎತ್ತಿನ ಗಾಡಿ, ಹಾಲಿನ ಕ್ಯಾನ್ ಹಿಡಿದು ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಬಿಎಂ ರಸ್ತೆ ತಡೆದು ಮಾನವ ಸರಪಳಿ ನಿರ್ಮಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಆಲೂರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ರಾಜ್ಯದಲ್ಲಿ 58% ಜನಸಂಖ್ಯೆ ರೈತಾಪಿ ವರ್ಗವಾಗಿದ್ದು 85% ರೈತರು ಸಣ್ಣ ಹಿಡುವಳಿದಾರರಾಗಿದ್ದಾರೆ. 2.5 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ರೈತಪರ ಇದ್ದ ಅನೇಕ ಯೋಜನೆಗಳನ್ನು ಸ್ಥಗಿತಗೊಳಿಸಿದೆ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ 14.58 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿ 10,748 ಕೋಟಿ ನಷ್ಟವಾಗಿದೆ. 9 ಜಿಲ್ಲೆಗಳಲ್ಲಿ ಹಾನಿ ಗಂಭೀರವಾಗಿದೆ. ಆದರೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಕ್ಕಿಲ್ಲ ಎಂದು ದೂರಿದರು. ಪರಿಹಾರ ನೀಡಿದ್ದರೂ ಅದು ವೈಜ್ಞಾನಿಕವಾಗಿಲ್ಲ. ಇದರಿಂದ ರೈತರ ಬದುಕಿಗೆ ಹೊಡೆತ ಬಿದ್ದಿದೆ. ಸರ್ಕಾರ ಕೂಡಲೇ ಮರು ಸಮೀಕ್ಷೆ ನಡೆಸಿ ಪರಿಹಾರದ ಮೊತ್ತ ಹೆಚ್ಚಿಸಬೇಕೆಂದು ರೈತರು ಆಗ್ರಹಿಸಿದರು. ಉತ್ತರ ಕನ್ನಡದ ಅನೇಕ ಜಿಲ್ಲೆಗಳಲ್ಲಿ ಕೊಯ್ಲು ಹಂತದಲ್ಲಿ ಸುರಿದ ಭಾರೀ ಮಳೆಯಿಂದ ತೊಗರಿಬೇಳೆ, ಹೆಸರು, ಹತ್ತಿ, ಮೆಕ್ಕೆಜೋಳ ಸೇರಿದಂತೆ ಅನೇಕ ಬೆಳೆ ನಷ್ಟವಾಗಿದೆ. ಪಶ್ಚಿಮ ಘಟ್ಟ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಪ್ರಾಣಿ ಮಾನವ ಸಂಘರ್ಷ, ಕಾಫಿ, ಅಡಕೆ, ಮೆಣಸು, ಏಲಕ್ಕಿ ಬೆಳೆ ಹಾಳಾಗಿದೆ. ಇಷ್ಟಾದರೂ 2.5 ವರ್ಷದಿಂದ ಸರ್ಕಾರ ಬದುಕಿಲ್ಲ ಅನ್ನಿಸ್ತಿದೆ. ಮೆಕ್ಕೆಜೋಳಕ್ಕೆ ಬೆಂಬಲ ಇಲ್ಲ. ಕೃಷಿ ಸಚಿವರು ಪರಿಶೀಲನೆಗೆ ಬಂದಿಲ್ಲ. ಪರಿಹಾರವನ್ನು ನೀಡಿಲ್ಲ ಎಂದು ಕಿಡಿಕಾರಿದರು. ಯಾವುದೇ ಸರ್ಕಾರ ರೈತರನ್ನು ಎದುರು ಹಾಕಿಕೊಂಡು ಬದುಕಿಲ್ಲ. ಪಿಎಂ ಕಿಸಾನ್ ಸಮ್ಮಾನ್ ಹಣ ಕಡಿತಗೊಳಿಸಲಾಗಿದೆ. 620 ಕೋಟಿ ರುಗಳನ್ನು ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನವಾಗಿ ನೀಡಬೇಕು. ಇದನ್ನು ನೋಡಿದರೆ ಸರ್ಕಾರ ಯಾರ ಪರ ಇದೆ ಎಂದು ಅನುಮಾನ ಮೂಡಿದೆ ಎಂದು ಪ್ರಶ್ನಿಸಿದರು. ಪರಿಹಾರಕ್ಕಾಗಿ ಕಬ್ಬು ಬೆಳೆಗಾರರು ತಿಂಗಳುಗಟ್ಟಲೆ ಹೋರಾಟ ಮಾಡಿದರು. ಇದು ರೈತ ವಿರೋಧಿ ಸರ್ಕಾರ. ಇದರ ವಿರುದ್ಧ ಅಧಿವೇಶನದಲ್ಲಿ ಹೋರಾಟ ಮಾಡುವುದಾಗಿ ತಿಳಿಸಿದರು. ರೈತರು ಕಣ್ಣೀರಲ್ಲಿ ಕೈ ತೊಳೆದಂಥ ವಾತಾವರಣ ನಿರ್ಮಾಣ ಆಗಿದೆ. ಬೆಳಗಾವಿಯಲ್ಲಿ ನಡೆದಂಥ ಹೋರಾಟ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ. ತಿಂಗಳಾಂಗಟ್ಟಲೆ ಹೋರಾಟ ಮಾಡಿದರೂ ಕೂಡ ಕೊನೆಗೆ ಅವ್ರ ಟ್ರ್ಯಾಕ್ಟ್ರಿಗೆ ಬೆಂಕಿ ಬೀಳೋ ತನಕ ಕೂಡ ಸರ್ಕಾರ ಮೈ ಮರ್ತಿದೆ ಅಂತೇಳಿದರೆ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತೇಳಿ ರೈತರಿಗೆ ಸಂಶಯ ಮೂಡ್ತಾ ಇದೆ. ರೈತರು ಸಂಪೂರ್ಣ ಸಂಕಷ್ಟದಲ್ಲಿದ್ದಾರೆ. ಎಷ್ಟು ಜನ ರೈತರು ವಿಷ ಕುಡಿದು ಸಾಯ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಮೊದಲು ಕೃಷಿ ಇಲಾಖೆಯಿಂದ ರೈತ ಸತ್ತರೆ 5 ಲಕ್ಷ ಪರಿಹಾರ ಕೊಡೋರು. ಇತ್ತೀಚಿನ ದಿನಗಳಲ್ಲಿ ಕಂದಾಯ ಇಲಾಖೆ ವರ್ಗಾವಣೆ ಮಾಡಿ ಕಳೆದ 2 ವರ್ಷಗಳಿಂದ ರೈತರು ತೀರೋಗಿರ್ತಕ್ಕಂಥವು ಕೂಡ ಪರಿಹಾರ ಇವತ್ತು ತನಕ ರಾಜ್ಯ ಸರ್ಕಾರ ಕೊಡಲಿಕ್ಕಾಗಿಲ್ಲ. ರೈತ ಏನಾದರೂ ಕೂಡ ಬ್ಯಾಂಕಿಗೆ ಹಣವನ್ನು ಪಾವತಿ ಮಾಡಲಿಕ್ಕಾಗ್ದಲೆ ಸತ್ತಂಥ ಸಂದರ್ಭದಲ್ಲಿ ಅವ್ರ FIR ರಿಪೋರ್ಟ್ಲಿ ರೈತರು ಸತ್ತಿದ್ದಾರೆ, ಇದು ಬೆಳೆ ಇದಕ್ಕೋಸ್ಕರ ಅಂತ ಏನಾದ್ರು ಕೂಡ ರಿಪೋರ್ಟ್ ಆದರೆ 5 ಲಕ್ಷ ಪರಿಹಾರವನ್ನು ಕೃಷಿ ಇಲಾಖೆ ವತಿಯಿಂದ ಕೊಡ್ತಾಯಿತ್ತು. ಈಗ ಅದನ್ನು ಕಂದಾಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. 2 ವರ್ಷದಿಂದ ಆ ಪರಿಹಾರವನ್ನು ಕೂಡ ಬಿಡುಗಡೆ ಮಾಡಿಲ್ಲ. ರಾಜ್ಯ ಸರ್ಕಾರ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ರೈತರಿಗೆ 4,000 ರೂಪಾಯಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ 6,000 ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಅದನ್ನು ಕೂಡ ರಾಜ್ಯ ಸರ್ಕಾರ ಬಂದಮೇಲೆ ಕುಟುಂಬಕ್ಕೆ 4,000 ನಿಲ್ಲಿಸಿದೆ. ಏನು ಮಾಡ್ತಾಯಿದೆ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೈನುಗಾರಿಕೆ ಅವರಿಗೆ 7 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಇವತ್ತು ತನಕ ಕೊಡಲಿಕ್ಕಾಗಿಲ್ಲ, ಬರೀ 5 ರೂಪಾಯಿ ಕೊಡ್ತಾ ಇದ್ದಾರೆ. 620 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಂಡು ರೈತರಿಗೆ ಹೈನುಗಾರಿಕೆ ಪೇಮೆಂಟ್ ಆಗ್ತಾಯಿಲ್ಲ. ಏನು ಮಾಡ್ತಾರೆ ರಾಜ್ಯ ಸರ್ಕಾರ? ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ರೈತರನ್ನ ಕಡೆಗಣಿಸಿ
ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿದ್ದರಿಂದ ಆರ್ಸಿ ರಸ್ತೆ ಹಾಗೂ ಬಿಎಂ ರಸ್ತೆಯಲ್ಲಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ರೈತ ಮೋರ್ಚಾದ ನಾರಾಯಣಗೌಡ, ಮುಖಂಡರಾದ ಶೋಭನ್ ಬಾಬು, ನಾಗೇಶ್, ಚಂದ್ರು, ವೇದಾವತಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪಾಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರಿಗೆ ಸುಪ್ರೀಂ ಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಯಡಿಯೂರಪ್ಪ ಮತ್ತು ನಾಲ್ವರು ಸುಪ್ರೀಂ ಮೊರೆ ಹೋಗಿದ್ದರು. ಇಂದು ಸಿಜೆಐ ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ವಿಚಾರಣೆ ನಡೆಸಿ ವಿಚಾರಣೆಗೆ ತಡೆ ನೀಡಿದೆ. ಬಿಎಸ್ವೈ ಪರ ಹಿರಿಯ ವಕೀಲ ಸಿದ್ಧಾರ್ಥ್ ಲೂಥ್ರಾ ಅವರು ಹೈಕೋರ್ಟ್ ಆದೇಶದಲ್ಲಿರುವ ಕೆಲವು ದೋಷಗಳನ್ನು ಉಲ್ಲೇಖಿಸಿ ವಾದಿಸಿದರು. ಹೈಕೋರ್ಟ್ ಪ್ರಮುಖ ಸಾಕ್ಷ್ಯಗಳನ್ನು ನಿರ್ಲಕ್ಷಿಸಿದೆ. ಪ್ರಮುಖ ಆರೋಪಿತರು 4 ಬಾರಿ ಮುಖ್ಯಮಂತ್ರಿಯಾಗಿದ್ದಾರೆಂಬುದು ಗಮನಿಸಬೇಕು ಎಂದು ಕೋರ್ಟ್ ಗಮನಕ್ಕೆ ತಂದರು. ಈ ಪ್ರಕರಣ ಸಂಬಂಧ ಕೆಳಹಂತದ ನ್ಯಾಯಾಲಯ ಆರೋಪ ನಿಗದಿಗೆ ಸಂಬಂಧಿಸಿದಂತೆ ಯಡಿಯೂರಪ್ಪ ಅವರಿಗೆ ಸಮನ್ಸ್ ಜಾರಿ ಮಾಡಿತ್ತು. ಸಮನ್ಸ್ ಜಾರಿ ಮಾಡಿದ್ದನ್ನು ಪ್ರಶ್ನಿಸಿ ಬಿಎಸ್ವೈ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ವಿಚಾರಣೆ ನಡೆಸಿದ ಹೈಕೋರ್ಟ್ ಅರ್ಜಿಯನ್ನು ವಜಾಗೊಳಿಸಿ ಟ್ರಯಲ್ಗೆ ಅನುಮತಿ ನೀಡಿತು. ಅದಾದ ಬಳಿಕ 1ನೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಿಎಸ್ ಯಡಿಯೂರಪ್ಪ ಸೇರಿದಂತೆ 4 ಆರೋಪಿಗಳ ವಿರುದ್ಧ ದೋಷಾರೋಪ ನಿಗದಿಗೆ ಸಮನ್ಸ್ ಜಾರಿ ಮಾಡಿತು. ಪ್ರಕರಣದ ಆರೋಪಿಗಳಾದ ಬಿಎಸ್ ಯಡಿಯೂರಪ್ಪ, ವೈಎಂ ಅರುಣ, ಎಂ ರುದ್ರೇಶ ಹಾಗೂ ಜಿ ಮರಿಸ್ವಾಮಿ ಅವರಿಗೆ ಸಮನ್ಸ್ ಜಾರಿಗೊಳಿಸಿದ್ದ ವಿಶೇಷ ಸೆಷನ್ಸ್ ನ್ಯಾಯಾಲಯವು ಪ್ರಕರಣದ ಆರೋಪಿಗಳಾದ ಬಿಎಸ್ ಯಡಿಯೂರಪ್ಪ, ವೈಎಂ ಅರುಣ, ಎಂ ರುದ್ರೇಶ ಹಾಗೂ ಜಿ ಮರಿಸ್ವಾಮಿ ಅವರಿಗೆ ಸಮನ್ಸ್ ಜಾರಿಗೊಳಿಸಿದ್ದ ವಿಶೇಷ ಸೆಷನ್ಸ್ ನ್ಯಾಯಾಲಯವು ಡಿಸೆಂಬರ್ 2ರಂದು ಕೋರ್ಟ್ಗೆ ಖುದ್ದು ಹಾಜರಾಗುವಂತೆ ಆದೇಶಿಸಿತ್ತು. ದತ್ತಪೀಠದಲ್ಲಿ ದತ್ತ ಜಯಂತಿ ಆಚರಣೆ ಹಾಗೂ ಶೋಭಾಯಾತ್ರೆಯ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಚಿಕ್ಕಮಗಳೂರು ಪ್ರವೇಶಿಸಿದ ಮಾಜಿ ಎಂಪಿ ಪ್ರತಾಪ್ ಸಿಂಹ ಅವರ ಕಾರನ್ನು ಸಹ ಪೊಲೀಸರು ಪರಿಶೀಲಿಸಿದ್ದಾರೆ. ಮಂಗಳೂರಿನಿಂದ ಬರುತ್ತಿದ್ದ ಪ್ರತಾಪ್ ಸಿಂಹ ಅವರ ಕಾರನ್ನು ಚಿಕ್ಕಮಗಳೂರು ಗಡಿ ಗ್ರಾಮ ಕೊಟ್ಟಿಗೆಹಾರದ ಬಳಿ ಪೊಲೀಸರು ತಡೆದು ತಪಾಸಣೆ ಮಾಡಿದ್ದಾರೆ. ಪಿಎಸ್ಐ ರೇಣುಕಾ ನೇತೃತ್ವದಲ್ಲಿ ತಪಾಸಣೆ ನಡೆದಿದೆ. ತಪಾಸಣೆಗೆ ಮಾಜಿ ಸಂಸದರು ಸ್ಪಂದಿಸಿದ್ದಾರೆ. ದತ್ತ ಜಯಂತಿ ಅಂಗವಾಗಿ 28 ಚೆಕ್ ಪೋಸ್ಟ್ಗಳನ್ನು ಪೊಲೀಸರು ನಿರ್ಮಿಸಿದ್ದಾರೆ. 6,000ಕ್ಕೂ ಅಧಿಕ ಪೊಲೀಸರಿಂದ ಭದ್ರತೆ ಕೈಗೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಡಿಸೆಂಬರ್ 2ರಂದು ಅನಸೂಯ ಜಯಂತಿ ನೆರವೇರಿದೆ. ಡಿಸೆಂಬರ್ 3ರಂದು ಚಿಕ್ಕಮಗಳೂರು ನಗರದಲ್ಲಿ ದತ್ತ ಭಕ್ತರು ಹಾಗೂ ಸಾರ್ವಜನಿಕರಿಂದ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ಸುಮಾರು 20ರಿಂದ 25 ಸಾವಿರ ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ಡಿಸೆಂಬರ್ 4ರಂದು ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ 15 ಸಾವಿರಕ್ಕೂ ಅಧಿಕ ಭಕ್ತರು ದತ್ತಪೀಠಕ್ಕೆ ತೆರಳಿ ದತ್ತಪಾದುಕೆ ದರ್ಶನ ಪಡೆಯಲಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಾರ್ಗಳನ್ನು 8 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ನಿಲ್ಲಿಸಿದರೆ ಕಾರ್ಗಳಿಗೆ ಶುಲ್ಕ ವಿಧಿಸಲಾಗುತ್ತದೆ. ಏರ್ಪೋರ್ಟ್ನ ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಿರುವ ಕಾರಣದಿಂದ ಈ ಹೊಸ ನಿಯಮವನ್ನು ಜಾರಿ ಮಾಡಲಾಗುತ್ತದೆ. ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರನ್ನು ಕಾರಿಗೆ ಹತ್ತಿಸಿಕೊಳ್ಳಲು ಮತ್ತು ಇಳಿಸಲು ಕೆಲವು ಕಾರ್ಗಳು ಬಹಳ ಸಮಯ ತೆಗೆದುಕೊಳ್ಳುತ್ತವೆ. ಇದರಿಂದ ಏರ್ಪೋರ್ಟ್ ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ನಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತಿದೆ. ಇದನ್ನು ತಪ್ಪಿಸಲು ತುಂಬಾ ಸಮಯ ವಾಹನವನ್ನು ಏರ್ಪೋರ್ಟ್ನ ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ನಲ್ಲಿ ನಿಲ್ಲಿಸಿದರೆ ದಂಡ ವಿಧಿಸುವ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ. ಏರ್ಪೋರ್ಟ್ನಲ್ಲಿ ಪಿಕಪ್ ಅಂಡ್ ಡ್ರಾಪ್ಗೆ ಬರುವ ವಾಹನಗಳಿಗೆ ನಿರ್ದಿಷ್ಟ ಸಮಯ ನಿಗದಿ ಮಾಡಲಾಗಿದೆ. ನಿಗದಿತ ಸಮಯಕ್ಕಿಂತ ಹೆಚ್ಚು ಸಮಯ ವಾಹನ ನಿಲ್ಲಿಸಿದರೆ ದಂಡ ವಿಧಿಸಲಾಗುತ್ತೆ. ಡಿಸೆಂಬರ್ 8ನೇ ತಾರೀಕಿನಿಂದ ಹೊಸ ನಿಯಮ ಜಾರಿಯಾಗಲಿದೆ. ಪಿಕಪ್ ವಾಹನಗಳು ವಿಮಾನ ನಿಲ್ದಾಣದಲ್ಲಿ ಗರಿಷ್ಠ 8 ನಿಮಿಷ ನಿಲ್ಲಿಸಬಹುದು. ಅದನ್ನು ಮೀರಿದ ಎಲ್ಲ ವಾಹನ ಬಳಕೆದಾರರಿಗೆ 8 ರಿಂದ 13 ನಿಮಿಷಗಳ ಕಾಲ ಉಳಿಯಲು ರೂ. 150 ಶುಲ್ಕ ವಿಧಿಸಲಾಗುತ್ತದೆ. 13 ರಿಂದ 18 ನಿಮಿಷಗಳಿಗೆ ರೂ. 300 ಶುಲ್ಕ ವಿಧಿಸಲಾಗುತ್ತದೆ. 18 ನಿಮಿಷಗಳಿಗಿಂತ ಹೆಚ್ಚು ಕಾಲ ವಾಹನ ನಿಲ್ಲಿಸಿದರೆ ಹತ್ತಿರದ ಪೊಲೀಸ್ ಠಾಣೆಗೆ ಟೋಯಿಂಗ್ ಮಾಡಲಾಗುತ್ತದೆ. ಹಳದಿ ಬೋರ್ಡ್ ಟ್ಯಾಕ್ಸಿ ಮತ್ತು ಎಲೆಕ್ಟ್ರಿಕ್ ಕ್ಯಾಬ್ಗಳು ನಿಗದಿಪಡಿಸಿದ ಪಾರ್ಕಿಂಗ್ ವಲಯಗಳಲ್ಲಿ ಮಾತ್ರ ಕಾಯಬೇಕು. 10 ನಿಮಿಷಗಳ ಕಾಲ ಮಾತ್ರ ಉಚಿತ ಪಾರ್ಕಿಂಗ್ ಮಾಡಬಹುದು ಎಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಹೇಳಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಡಿಸೆಂಬರ್ 6ರಂದು ಹಾಸನದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತದಿಂದ ಆಹ್ವಾನಿಸಲಾಗಿದೆ. ಕಂದಾಯ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ, ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿಯವರು ಖುದ್ದು ಆಹ್ವಾನ ಪತ್ರಿಕೆ ನೀಡಿ ಶ್ರೀಯುತರನ್ನು ಆಹ್ವಾನಿಸಿದರು. ಇದೇ ವೇಳೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ, ಉಪವಿಭಾಗಾಧಿಕಾರಿ ಜಗದೀಶ್ ಗಂಗಣ್ಣನವರ್ ಹಾಜರಿದ್ದರು. ಬೇಲೂರು ತಾಲೂಕಿನ ಬಿಕ್ಕೋಡ್ ಹೋಬಳಿಯ ಕೌರಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಫಿ ಹಣ್ಣು ಕೊಯ್ದು ಚೀಲ ಮಾಡಿ ಇಟ್ಟಿದ್ದ ಚೀಲಗಳನ್ನು ಕಳವು ಮಾಡಿರುವ ಪ್ರಕರಣ ತೋಟಗಾರರಲ್ಲಿ ಆತಂಕ ಮೂಡಿಸಿದೆ. ಯಗಚಿ ಮುಳುಗಡೆ ಸಂತ್ರಸ್ತ ಹಾಗೂ ವೃತ್ತಿಯಲ್ಲಿ ಶಿಕ್ಷಕರಾದ ಧನಂಜಯ ಮೂರ್ತಿಯವರ ತೋಟದಲ್ಲಿ ಕಳೆದ ರಾತ್ರಿ ಕೊಯ್ಲು ಮಾಡಿ ಇಟ್ಟಿದ್ದ ಸುಮಾರು 20 ಚೀಲ ಕಾಫಿ ಹಣ್ಣುಗಳನ್ನು ಕಳ್ಳರು ಕಳವು ಮಾಡಿ ಪರಾರಿಯಾಗಿದ್ದಾರೆ. ಅದೇ ರೀತಿ ಅರೆಹಳ್ಳಿ ಸಮೀಪದ ಮುನೀರ್ ಅವರಿಗೆ ಸೇರಿದ ಮನೆಯ ಪಕ್ಕದ ಕಣದಲ್ಲಿ ಕೂಡ ಕಾಫಿ ಬೀಜ ಕಳವು ನಡೆದಿದೆ. ಸಮೀಪದ 2 ತೋಟಗಳಲ್ಲಿ ಒಂದೇ ರೀತಿಯ ಕಳವು ನಡೆದಿರುವುದರಿಂದ ಒಂದೇ ಗುಂಪಿನ ಕೈವಾಡವಿರಬಹುದೆಂಬ ಶಂಕೆಯ ಮೇಲೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಅರೆಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಮುಂದುವರೆದಿದೆ. ಸ್ಥಳೀಯ
ಸ್ಥಳೀಯ ತೋಟಗಾರರಲ್ಲಿ ಶಂಕಿತರ ಚಲನವಲನಗಳ ಬಗ್ಗೆ ಮಾಹಿತಿ ನೀಡುವಂತೆ ಮನವಿ ಮಾಡಲಾಗಿದೆ. ಬೇಲೂರು ತಾಲೂಕು ಅರಹಳ್ಳಿ ಹೋಬಳಿಯ ಕಿತ್ತಾವರ ಗ್ರಾಮದ ಮೈದಾನದಲ್ಲಿ ಸ್ನೇಹಜೀವಿ ಯುವಕರ ಸಂಘದ ವತಿಯಿಂದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಹಗ್ಗಜಗ್ಗಾಟ ಹಾಗೂ ಪುರುಷರಿಗೂ ಸಹ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಅನುಘಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ತರಗತಿವಾರು ನಾನಾ ಕ್ರೀಡೆಗಳನ್ನು ಏರ್ಪಡಿಸಲಾಗಿತ್ತು. ನಂತರ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಕಸಾಪ ತಾಲೂಕು ಅಧ್ಯಕ್ಷ ಮಂಜೇಗೌಡ ಉದ್ಘಾಟಿಸಿ ಪ್ರಧಾನ ಭಾಷಣ ಮಾಡಿದರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಕ್ರೀಡೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. 2002ರಿಂದ ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಮುನ್ನುಗ್ತಾ ಇತ್ತು. ಮಕ್ಕಳಲ್ಲಿ ಏನು ಪ್ರತಿಭೆ ಇದೆಯೋ ಆ ಪ್ರತಿಭೆಯನ್ನು ಹೊರತರಬೇಕಂತಹ ಕಾರ್ಯಕ್ರಮವಾಗಿದೆ. ಪಠ್ಯ ವಿಷಯ ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆ ಕೂಡ ವಿದ್ಯಾರ್ಥಿಗಳಿಗೆ ಅಷ್ಟೇ ಮುಖ್ಯವಾಗಿದೆ. ಕನ್ನಡಿಗರಿಗೆ ಕನ್ನಡವನ್ನು ಮಾತನಾಡುವಂತಹ ದೀಕ್ಷೆಯನ್ನ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಯಾಗಿರ್ತಕ್ಕಂತಹ ಕುವೆಂಪು ಅವರು ಹೇಳಿದ್ದಾರೆ. ಹಾಗಾಗಿ ಕನ್ನಡ ಭಾಷೆ ಒಂದು ಮಾತೃಭಾಷೆ ಅಂತ ಕರೀತಾರೆ. ಅಂತ ಹೇಳಿದ್ರೆ ತಾಯಿಯನ್ನ ದೇವರಿಗೆ ಹೋಲಿಸ್ತಾರೆ. ಈ ವೇಳೆ ಸ್ನೇಹಜೀವಿ ಯುವಕರ ಸಂಘದ ಸದಸ್ಯರು, ಶಿಕ್ಷಕರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಸಿಬ್ಬಂದಿಗಳು, ಕಾಫಿ ಬೆಳೆಗಾರರು, ಗ್ರಾಮದ ಮುಖಂಡರು, ತಾಲೂಕು ಪದಾಧಿಕಾರಿಗಳು ಭಾಗವಹಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಕಡುಬಡವರ ಮಕ್ಕಳು ಮಾತ್ರ ಓದುತ್ತಿದ್ದು ಅವರಿಗೆ ಲೇಖನ ಸಾಮಗ್ರಿಗಳನ್ನು ಕೊಳ್ಳಲು ಕಷ್ಟದ ಪರಿಸ್ಥಿತಿ ಇದೆ. ಹೀಗಾಗಿ ಆರ್ಥಿಕವಾಗಿ ಸದೃಢರಾದವರು ಇಂತಹ ಮಕ್ಕಳಿಗೆ ನೆರವು ನೀಡಬೇಕೆಂದು ಅಖಿಲ ಕರ್ನಾಟಕ ಒಕ್ಕಲಿಗರ ಒಕ್ಕೂಟದ ಅಧ್ಯಕ್ಷ ಶಿವಣ್ಣ ತಿಳಿಸಿದರು. ಮಳವಳ್ಳಿ ತಾಲೂಕಿನ ಭಾರತೀ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಒಕ್ಕಲಿಗರ ಒಕ್ಕೂಟದ ವತಿಯಿಂದ ಶಾಲಾ ಮಕ್ಕಳಿಗೆ ಉಚಿತ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದ ಅವರು, ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿರುವ ಮಕ್ಕಳಿಗೆ ಉಳ್ಳವರು ಸಹಾಯ ಮಾಡುವುದು ಅನಿವಾರ್ಯ. ನಾನು ಈಗಾಗಲೇ ಸುಮಾರು 100ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದೇನೆ ಎಂದು ಹೇಳಿದರು. ಇವತ್ತು ನಾವು ಒಂದು 10 ವರ್ಷಕ್ಕೆ ಹೋಗಿದ್ದಾಗ ಅವ್ರಿಗೆ ಮೊಬೈಲ್ ಅಂದ್ರೆ ಗೊತ್ತಿಲ್ಲ, ಅವ್ರಿಗೆ ಕೀಪ್ಯಾಡ್ ಮೊಬೈಲೇ ಗೊತ್ತಿಲ್ಲ. ಈಗ ಕೂಡ ಮೊಬೈಲೇ ಬಳಸಿಲ್ಲ. ಒಬ್ಬರಿಗೆ ಜನ ಒಂದು 20 ಕುಟುಂಬ ಇದ್ದಾರೆ ನೋಡ್ತಾರೆ. ಅವ್ರು ನೋಡ್ಬಿಟ್ಟು ನಾನು ಇದ್ದರು ಮೈಕ್ ನಮ್ಮ ತಂಗಿ ಸುಜಾತ ಮೇಡಮ್ ಹೇಳಿದ್ರು. ಕಾರ್ಯಕ್ರಮ ಕೂಡ 10 ಮಂದಿ ಇದ್ದಾರೆ. ಅವ್ರ ಶಾಲೆಗೆ ಹೋಗಿದ್ದೆ ನಾನು. ಹಾಗಾಗಿ ಅವ್ರಿಗೆ ನೋಟ್ಬುಕ್ ಇಲ್ಲ, ಒಂದು ಪೆನ್ ತಗೊಂಡು ಶಕ್ತಿ ಇರಲ್ಲ. ನಾನು ಹೋದಂಥ ಶಾಲೆಗಳಲ್ಲಿ ತುಂಬ ಕಡು ಬಡವ ಮಕ್ಕಳು ಒಬ್ಬರು ಶ್ರೀಮಂತರು ಮಕ್ಕಳಿಲ್ಲ. ಏಕೆಂದರೆ ಇವತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್, ಸುಜಾತ, ಲಯನ್ಸ್ ಕ್ಲಬ್ನ ರವಿಕುಮಾರ್, ಜಯ ಕರ್ನಾಟಕ ಜನಪರ ವೇದಿಕೆಯ ಎಂಪಿ ನಾಗೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲೆ ಕುಕ್ನೂರು ವಲಯ ಮಟ್ಟದ ಪ್ರಾಥಮಿಕ ಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮಂಗಳವಾರದಂದು ಜರುಗಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಸಂಪನ್ಮೂಲ ವ್ಯಕ್ತಿ ಶಿವಪ್ಪ ಇವೇರಿ ಮಾತನಾಡಿ, ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆ ಜೊತೆಗೆ ಸಾಂಸ್ಕೃತಿಕ ವಿಭಾಗದಲ್ಲಿಯೂ ತಮ್ಮದೇ ಆದ ವಿಶೇಷ ಆಸಕ್ತಿ ಮೂಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಬೆಳೆಯಲು ಕಲೋತ್ಸವ ನೆರವಾಗುತ್ತದೆ. ವಿದ್ಯಾರ್ಥಿಗಳು ಇದರ ಪ್ರಯೋಜನ ಪಡೆಯಬಹುದು ಎಂದು ತಿಳಿಸಿದರು. ಎಲ್ಲರೂ ಮಾರ್ಕ್ ಆಗಿದ್ದಾರೆ. ಹೆಂಗಂದ್ರೆ ಇವತ್ತು ಒಂದು ಮಗು ಅಳ್ತಾ ಇದ್ರ ಆ ಮಗು ಸುಮ್ಮನೆ ಕುಂದ್ರೆ ಮಗಲ್ಲ. ಆ ಮಗುಗೆ ಏನಾದರೂ ಚಂದಪ್ಪನ ತೋರಿಸಿ ಒಂದು ಹಾಡು ಹಾಡಿ ರಮಿಸ್ತಕ್ಕಂಥ ತಾಯಂದಿರು ಕಡಿಮೆ ಇದ್ದಾರೆ. ಆ ಮಗು ಹೊತ್ತಾಗ ಆ ಮಗುಗೆ ಮೊಬೈಲ್ ಒಂದು ಚಿತ್ರ ಹಾಕಿಕೊಟ್ಟು ಅಂದ್ರೆ ಆ ಮಗು ಅದು ನೋಡ್ಕೊಂತ ಕುಂತ್ಕೊಂತ ಸುಮ್ಮನೆ ಆಗಿಬಿಡುತ್ತ. ಈ ಒಂದು ಪರಿಸ್ಥಿತಿ ನಡ್ತಾ ಇದೆ. ಹಾಗಾದ್ರೆ ಏನಾಗಬೇಕಾಗಿದೆ ಅಂದ್ರೆ ಈ ಒಂದು ಹಳ್ಳಿಯ ಸೋಡು ಬೀಸುಕಲ್ಲಾಗಿರ್ಬೋದು, ಜಾನಪದ ನೃತ್ಯ ಆಗಿರ್ಬೋದು, ಜಾನಪದ ಕಲೆಗಳಾಗಿರ್ಬೋದು. ವೇದಿಕೆಯಲ್ಲಿ ಗಣ್ಯರಾದ ಮಹೇಶ್ ಸಬರದ, ಸಾದಿಕ್ ಪಾಷಾ, ಮಾರುತೇಶ ತಳವಾರ, ಗುಡಿಸಾಬ, ಪರಮೇಶ್ವರಪ್ಪ ಪತ್ತಾರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ಸರ್ದಾರ್ ವಲ್ಲಭಾಯ್ ಪಟೇಲ್ ನಗರದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ವಿಜಯ ಸ್ವರ್ಣ ಭಾರತ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಪುಸ್ತಕದ ಅನಾವರಣವನ್ನು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅನಾವರಣ ಮಾಡಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬ್ರೇಕ್ಫಾಸ್ಟ್ ನೆಪ, ಬ್ರೇಕ್ ಆಗಿರುವ ಮನಸ್ಸುಗಳಿಗೆ ತೇಪೆ. ಅಧಿಕಾರದ ಆಸೆಗಾಗಿ ಸಿಎಂ ಮನೆಗೆ ಡಿಕೆಶಿ ಭೇಟಿ. ಕಾಂಗ್ರೆಸ್ ನಾಯಕರ ಭೇಟಿ ಬಗ್ಗೆ ನಾರಾಯಣಸ್ವಾಮಿ ವ್ಯಂಗ್ಯ. ದತ್ತಪೀಠ ಹಿಂದೂಗಳಿಗೆ ಸೇರಿರುವ ದಾಖಲೆಗಳಿವೆ, ಸೊಕ್ಕು ಬಿಟ್ಟು ದರ್ಗಾ ಸ್ಥಳಾಂತರ ಮಾಡಿ. ದತ್ತಪೀಠ ವಿವಾದಕ್ಕೆ ಮುತಾಲಿಕ್ ಎಚ್ಚರಿಕೆ. ರೈತ ಪರ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕರ ಗಂಭೀರ ಆರೋಪ.
ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.